ನಾವೆಲ್ಲರೂ ಸೇರಿ ಇವತ್ತಿನ ದಿವಸ ಧ್ವಜಾರೋಹಣ ನೆರವೇರಿಸಿದೆ. 1950 ಜನವರಿ 26ರಂದು ಈ ರಾಷ್ಟ್ರ ಗಣತಂತ್ರ ದಿವಸವನ್ನಾಗಿ ಆಚರಣೆ ಮಾಡ್ತಾ ಇದೆ. ಈ ಗಣತಂತ್ರ ದಿವಸ ನಾವು ಯಾಕೆ ಆಚರಣೆ ಮಾಡಬೇಕು, ಇದರ ಉದ್ದೇಶ ಏನು, ಯಾವ ತರನಾಗಿ ನಾವು ಆಚರಣೆಯನ್ನು ಮಾಡಬೇಕಂತೇಳಿ ನಿಮ್ಮೆಲ್ಲರನ್ನು ಈ ಒಂದು ಕಾನೂನು ಚೌಕಟ್ಟಿನಲ್ಲಿ ನಡೆಯುವಂತೆ ಮಾಡಿದಂತಹ ಸಂವಿಧಾನ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅಡಕವಾಗಿದೆ. ಅದರಂತೆ ಪ್ರಥಮ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರನ್ನು ಈ ದೇಶದಿಂದ ಒದ್ದೋಡಿಸಲು ಕಾರಣೀಕರ್ತರಾದಂತಹ ಹಜರತ್ ಶಹೀದ್ ಟಿಪ್ಪು ಸುಲ್ತಾನ್ ರಜಿಯಲ್ಲಾ ಅವರ ಸರ್ಕಲ್ನಲ್ಲಿ ಇವತ್ತು ನಾವು ಧ್ವಜಾರೋಹಣ ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಇಷ್ಟೇ, ಇವತ್ತಿನ ಏನು ಸರ್ಕಾರಗಳು ಯಾವುದನ್ನು ಮರೆಮಾಚಲು ಹೊರಟಿದೆ, ನಾನು ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ, ಸುತ್ತು ಬೆಳೆಸಿಕೊಳ್ಳೋದ್ರಾಗ ಅರ್ಥ ಇರೋದಿಲ್ಲ. ಯಾವ ವ್ಯಕ್ತಿಯನ್ನು ಮರೆಮಾಚಲು ಹೊರಟಿದೆ ಅದೇ ವ್ಯಕ್ತಿಯ ಸರ್ಕಲ್ನಲ್ಲಿ ಇವತ್ತು ನಾವು ರಾಷ್ಟ್ರದ ಅಭಿಮಾನವನ್ನು ಎತ್ತಿ ತೋರಿಸ್ತೇವೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ಇದು ಗೊತ್ತಾಗಬೇಕು ಎಲ್ಲರಿಗೂ. ಈ ಸರ್ಕಾರ, ಈ ರಾಷ್ಟ್ರ ಪ್ರಜಾತಂತ್ರ ರಾಷ್ಟ್ರ ಅಂತ ನಮ್ಮ ನಾಯಕರು ಪಂಡಿತ್ ಸರ್ ಹೇಳಿದ್ರು. ಪ್ರಜರಿಂದ ಪ್ರಜರಿಗೋಸ್ಕರ ರಚಿತವಾದ ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರ. ಪ್ರಜಾಪ್ರಭುತ್ವ ಇದೆ ಈ ರಾಷ್ಟ್ರದಲ್ಲಿ, ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಪ್ರಜಾಪ್ರಭುತ್ವ ಇಲ್ಲ. ಪ್ರಜಾಪ್ರಭುತ್ವವನ್ನು ಅಳಿಸಿ ಹಾಕಲು ಬಂಡವಾಳಶಾಹಿಗಳಿಗೋಸ್ಕರನೇ ರಚಿತವಾದಂತಹ ಸರ್ಕಾರ ಇದು ಬಿಜೆಪಿ ಕೇಂದ್ರ ಸರ್ಕಾರ ಅನ್ನೋದು ನಾನು ಇಷ್ಟಪಡ್ತೇನೆ. ನಿಜ ಇದ್ದರೆ ಯಾವರಿಗೆ ಒಳ್ಳೆಯ ಒಂದು ಅನುಕೂಲವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೇಂದ್ರದಲ್ಲಿ ಸುಮಾರು 2 ತಿಂಗಳಿಂದ ನಮ್ಮ ರೈತರು ಬೀದಿ ಬದಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ರೈತ ವಿರೋಧಿ ಕಾನೂನುಗಳನ್ನು ತರ್ತಾ ಇದ್ದೀರಿ ನೀವು. ರೈತರು ಚಳಿಯಲ್ಲಿ ಮಲಗಿದ್ರು ಕೂಡ ಅವರ ಮೇಲೆ ಜಲಫಿರಂಗಿಯನ್ನು ಮಾಡ್ತಾ ಇದ್ದೀರಿ, ಅವರನ್ನು ಒಂದು ಚುಕ್ಕವಾಗಿ ಕಾಣ್ತಾ ಇದ್ದೀರಿ. ಮೊದಲನೇದು ನೀವು ಹೇಳ್ತೀರಿ ಭಾಷಣದಲ್ಲಿ, ಅಶ್ವರ್ ಶಾಲೆಯನ್ನು ಹಾಕೊಂಡು ನಾನು ಪ್ರಮಾಣವನ್ನು ಮಾಡ್ತೀನಿ, ರೈತರ ಹೆಸರಿನಲ್ಲಿ ಪ್ರಮಾಣವನ್ನು ಮಾಡ್ತೀನಿ ಅಂತೇಳಿ ರೈತರಿಗೆ ಬಿಡಿಕಾಸಿನ ಒಂದು ಕಿಮ್ಮತ್ತನ್ನು ಕೊಡ್ತಾ ಇಲ್ಲ ಅಂತಂದ್ರೆ ನಿಮ್ಮ ಸರ್ಕಾರ ಯಾಕೆ ಇರಬೇಕು ಅಂತೇಳಿ ನನ್ನ ಪ್ರಶ್ನೆ. ರೈತರಿಗೆ ಹೋರಾಟಕ್ಕೆ ಕಿಮ್ಮತ್ತೇ ಇಲ್ಲ. ಸತತವಾಗಿ 2 ತಿಂಗಳು ಮಳೆ ಚಳಿ ಅನ್ನೋದೇ ಅಲ್ಲಿ ರಸ್ತೆಯಲ್ಲಿ ಓಡಾಡ್ತಾ ಇದೆ. ಅಂಥವ್ರನ್ನ ಹತ್ತಿಕ್ಕಿ ಅವರ ಮೇಲೆ ಜಲಫಿರಂಗಿಯನ್ನು ಮಾಡ್ತಾ ಇದ್ದಾರೆ. ಎರಡನೆಯದಾಗಿ ಈ ರಾಷ್ಟ್ರದ ಬೆನ್ನೆಲುಬು ಸೈನಿಕರನ್ನು ನಿಮ್ಮ ಅಧಿಕಾರಕ್ಕೋಸ್ಕರ ಪುಲ್ವಾಮಾ ದಾಳಿಯನ್ನು ಮಾಡಿಸಿ ಅವರನ್ನು ಹೊರತೆಗೆಯಿದ್ರು. ಅವ್ರು ಏನ್ ಮಾಡಿದ್ರು? ಅವರು ಎಂತ ಪಾಪವನ್ನು ಮಾಡಿದ್ರು? ಆ ಪಾಪವನ್ನು ಮಾಡದೇ ಇರುವಂತಹ ರೈತರ ಸೈನಿಕರ ಒಂದು ಶಾಪ ಇದೆಯಲ್ಲ, ಅದು ನಿಮ್ಗೆ ತಟ್ಟದೆ ಬಿಡೋದಿಲ್ಲ. ಆ ಶಾಪ, ಅವರ ಮನೆಯ ಶಾಪ ನಿಮ್ಗೆ ತಟ್ಟದೆ ಬಿಡೋದಿಲ್ಲ. ನಿಮ್ಮ ಅಧಿಕಾರಕ್ಕೋಸ್ಕರ ಇನ್ನೊಬ್ಬರನ್ನು ಹತ್ಯೆ ಮಾಡುವುದಾದರೆ, ನಿಮ್ಮ ಅಧಿಕಾರಕ್ಕೋಸ್ಕರ ಇನ್ನೊಬ್ಬರನ್ನು ಬೀದಿಗೆ ತರುವುದಾದರೆ ನೀವು ಇನ್ನು ಶಾಶ್ವತವಾಗಿ ಆ ಪಾರ್ಲಿಮೆಂಟ್ ನಲ್ಲಿ ಉಳಿಯಲು ಯೋಗ್ಯರಿಲ್ಲ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಅಮಾಯಕರು ಸೈನಿಕರು 40 ಜನ ಸೈನಿಕರನ್ನು ಸುಮಾರು 2 ವರ್ಷಗಳ ಗಿಟ್ಟಿಸೋದ್ರು. ಅವ್ರ ಮೇಲೆ ಏನು ಇನ್ವೆಸ್ಟಿಗೇಷನ್ ಮಾಡಿದ್ರಿ? ಆ ಬಸ್ ನಲ್ಲಿ ಹೋಗ್ಬೇಕು ಅಂತಂದ್ರ ಆ ಬಸ್ ಬುಲೆಟ್ ಇಲ್ಲ ಅಂತ ಹೇಳಿ ಇನ್ನೊಬ್ಬನಿಗೆ ಗೊತ್ತಾಗುತ್ತಂದ್ರೆ, ಉಗ್ರಗಾಮಿಗೆ ಗೊತ್ತಾಗುತ್ತೆ. ಇದು ನಿಮ್ಮ ಕುತಂತ್ರದಿಂದ 40 ಜನ ಸೈನಿಕರನ್ನು ನೀವು ಮಾರಣವನ್ನು ಮಾಡಿದ್ರಿ ಅಂತ ಹೇಳಿ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಈ ರಾಷ್ಟ್ರ ಪ್ರಜಾಪ್ರಭುತ್ವ ಸಂವಿಧಾನದ ಪ್ರತಿಯೊಂದು ಪುಟವನ್ನು ನೀವು ಸಂವಿಧಾನವನ್ನು ಕಿತ್ತಿ ಹಾಕ್ತೀನಿ ಅಂತ ಹೇಳ್ತೀರಿ. ಸಂವಿಧಾನದ ಪ್ರತಿಯೊಂದು ಒಂದೊಂದು ಕಾನೂನುಗಳನ್ನು ನೀವು ನಿಮ್ಮ ಮನಸ್ಸಿಗೆ ತೋದಂಗೆ ನೀವು ಬದಲಾವಣೆ ಮಾಡ್ತಾ ಇದ್ದೀರಿ. ಎಲ್ಲಿ ಉಳಿದೈತ್ರಿ ಪ್ರಜಾಪ್ರಭುತ್ವ? ಪ್ರಜಾಪ್ರಭುತ್ವ ಉಳಿದಿಲ್ಲ. ಇವತ್ತಿನ ರಾಜ್ಯ ಸರ್ಕಾರ ಇರಬಹುದು, ಕೇಂದ್ರ
ಸರ್ಕಾರ ಇರ್ಬೋದು, ಪ್ರಜಾಪ್ರಭುತ್ವವನ್ನು ಉಳಿಸುವಂತ ಈ ದೇಶದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ವ್ಯಕ್ತಿಗೂ ವಾಕ್ ಸ್ವಾತಂತ್ರ್ಯವಿದೆ, ಪ್ರತಿಭಟಿಸುವ ಸ್ವಾತಂತ್ರ್ಯವಿದೆ. ಆ ಸ್ವಾತಂತ್ರ್ಯವನ್ನು ನೀವು ಕಿತ್ತುಕೊಳ್ತಾ ಇದ್ದೀರಿ, ಆ ಸ್ವಾತಂತ್ರ್ಯವನ್ನು ನೀವು ಹತ್ತಿಕ್ತಾ ಇದ್ದೀರಿ. ಇಂಥ ಒಂದು ಕೃತ್ಯವನ್ನು ಮಾಡಿದ್ದಾಗಲೇ ಮುಂದಿನ ದಿನಮಾನಗಳಲ್ಲಿ ಈ ಜನರೇ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾ ಇದ್ದಾರೆ. ಹಜರತ್ ಸೈಯದ್ ಟಿಪ್ಪು ಸುಲ್ತಾನ್ ಅವರ ಚರಿತ್ರೆಯನ್ನು ನಿಮ್ಮ ಸರ್ಕಾರಿ ಪಾಠ್ಯ ಪುಸ್ತಕಗಳನ್ನು ಕಿತ್ತಿಸಿದ ತಕ್ಷಣ ಅವರು ಸ್ವಾತಂತ್ರ್ಯ ಆಗೋದಿಲ್ಲ. ಅವರು ಈ ರಾಷ್ಟ್ರಕ್ಕೋಸ್ಕರ ತಮ್ಮ ಮಕ್ಕಳನ್ನೇ ಒತ್ತಿಯಾಗಿಟ್ಟುಕೊಂಡು ಈ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಮಕ್ಕಳನ್ನೇ ಪಣವನ್ನಾಗಿ ಕೊಟ್ಟಂತ ಅಂತವರ ಚರಿತ್ರೆಯನ್ನು ಮರೆಮಾಚಲಾಗುತ್ತಿದ್ದೀರಿ. ಪಠ್ಯ ಪುಸ್ತಕದಿಂದ ಅವರ ಹೆಸರುಗಳನ್ನು ನಿರ್ನಾಮ ಮಾಡಲು ಹೊರಟಿದ್ದೀರಿ. ಇದು ಸಾಧ್ಯ. ನೀವು ಇದೇ ರೀತಿ ಮುಂದುವರೆದರೆ ಆದರೆ ನಾವು ಪ್ರತಿಯೊಂದು ಮಕ್ಕಳೂ ಕೂಡ ಟಿಪ್ಪು ಸುಲ್ತಾನ್ ಅವರು ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಿ ನಾವು ನಮ್ಮ ಮುಖಾಂತರ ಹೇಳ್ತೇವೆ. ನಮ್ಮ ಮನಸ್ಸಿನಿಂದ ಟಿಪ್ಪು ಸುಲ್ತಾನ್ ಅವರನ್ನು ಕಿತ್ತುವಿರು ನೋಡೋಣ ತಾಕತ್ತಿದ್ರೆ ಮಾಡಕ್ಕಾಗುತ್ತಾ? ದ್ವೇಷದ ರಾಜಕಾರಣ ಯಾವುದೇ ಒಂದು ಪ್ರತಿಭಟನೆಗೆ ಬಿಡಿಗಾಸಿಗೆ ಕಿಮ್ಮತ್ತಿಲ್ಲ. ಯಾವುದೇ ಒಂದು ಕಾನೂನು ಬಡವರ ಮತ್ತು ರೈತರ ಯಾರ ಪರವಾಗಿಲ್ಲ. ನಿಮ್ಮನ್ನೇನು ಗೆಲ್ಲಿಸಿ ಪಾರ್ಲಿಮೆಂಟ್ ಅವರ ಪರವಾಗಿ ಒಂದು ಕಾನೂನನ್ನು ಮಾಡ್ತಾ ಇದ್ದೀರಿ. ಈ APMC ಕಾನೂನು ತಗೊಂಡ್ರಿ ನೀವು, ಯಾರಿಗೆ ಉಪಯೋಗ ಆಗುತ್ತೆ? ರೈತರ ಬೀದಿ ಬೆಳೆದು 2 ಲಕ್ಷಕ್ಕೂ ಅಧಿಕ ಜನ ಫ್ಯಾಕ್ಟರಿ ಮುಖಾಂತರ ಒಂದು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನೀವು ಅತಿರುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ರೈತರ ಪ್ರತಿಭಟನೆಗೆ ಅವರಿಗೆ ಬರಕ ಬೆಳಮಾಡ್ರಿ ಅಂತೇಳಿ ನೀವು ಒಂದು ಬ್ಯಾರಿಕೇಡ್ ಹಾಕಿರಿ. ನಿಮ್ಮ ಬ್ಯಾರಿಕೇಡ್ ಬಹಳ ದಿವಸದಲ್ಲ, ನಿಮ್ಮ ಬ್ಯಾರಿಕೇಡ್ ಬಹಳ ದಿವಸದಲ್ಲ. ಎಲ್ಲಿವರೆಗೂ ಸಾಮಾನ್ಯ ಜನ ರೊಚ್ಚಿಗೆ ಹೇಳೋದಿಲ್ಲ ಅಲ್ಲಿವರೆಗೂ ನಿಮ್ಮ ಬ್ಯಾರಿಕೇಡ್ ನಡೆಯೋದಿಲ್ಲ. ಕಾನೂನು ಬಂದಾಗ ನಾವು ಕಾನೂನಿಗೆ ತಲೆಬಾಗಿಸ್ಬೇಕು. ನೀವು ಸಂವಿಧಾನವನ್ನು ಚೇಂಜ್ ಮಾಡ್ತೀನಿ ಅಂತಿರಲ್ಲ, ಇನ್ಶಾಲ್ಲ ನಾವು ಸಂವಿಧಾನವನ್ನು ಕಾಯಂ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾವು ಸಂವಿಧಾನಿಗೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ಅಂತೇಳಿ BR ಅಂಬೇಡ್ಕರ್ ಅವರು ನಮಗೆ ಒಂದು ಪವಿತ್ರವಾದ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅದರಂತೆ ನಿಮಗೆ ಮನೋಚ್ಛವಾಗಿ ಅಂತ ಒಂದು ಧರ್ಮವನ್ನು, ಒಂದು ವರ್ಗವನ್ನು ನೀವು ಮೂಲಿಗೆ ತಳ್ತಾ ಇದ್ದೀರಿ. ಯಾವುದೇ ಒಂದು ಧರ್ಮವನ್ನು, ಆ ಧರ್ಮದ ವಿರೋಧ ಒಂದು ಕಾನೂನು ತಂದು ಬಿಡೋದು. ತಮ್ಮೆಲ್ಲರಿಗೂ ಗೊತ್ತಿರಬಹುದು, NRC CA ಇರ್ಬೋದು, ಯಾರನ್ನು ಒಲಿಸಿಗೋಸ್ಕರ ನೀವು ಮಾಡಿದ್ದೀರಿ? ಯಾರು ಕೇಳಿದ್ರೆ ನಿಮ್ಗೆ ಆ ಕಾನೂನನ್ನು ತಗೊಂಡ್ರಿ? ನಿಮಗೆ ತಿಳಿದಿದ್ದ ಕಾನೂನು ಮಾಡೋದು. ಇವರು ಏನು ಸಂವಿಧಾನವನ್ನು ಬಿಜೆಪಿ ಸರ್ಕಾರ ಬಂದ್ರೆ ಸಂವಿಧಾನವನ್ನು ಬದಲಿ ಮಾಡ್ತೀನಿ ಅಂತ ಹೇಳಿದ್ರು, ಇವರು ಒಂದೊಂದು ಕಾನೂನನ್ನು ಚೇಂಜ್ ಮಾಡಿ ಇವತ್ತು ಸಂವಿಧಾನವನ್ನು ಬದಲಿ ಮಾಡಿ ಹೊಂಟಿದ್ದಾರೆ. ಅದಕ್ಕೆ ನಾವು ಯಾರು ಅವಕಾಶ ಕೊಡೋದಿಲ್ಲ. ಇವತ್ತಿನ ದಿವಸ ನಾವು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೀವಿ. ನೀವು ಸಂವಿಧಾನವನ್ನು ಅಳಿಸುವುದಾದರೆ ನಾವು ಸಂವಿಧಾನ ಉಳಿಸುವಂತ ಒಂದು ಅಭಿಯಾನವನ್ನು ನಡೆಸಬೇಕಾಗುತ್ತೆ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ.